ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ವರುಣನ ರೌದ್ರಾವತಾರ, ಆಲಿಕಲ್ಲು ಮಳೆಗೆ ಜನರು ತತ್ತರ. ನಿಜ, ಮಲೆನಾಡಿನ ಪ್ರಮುಖ ಭಾಗಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು, ಕಳಸ ಮತ್ತು ಮೂಡಿಗೆರೆ ತಾಲೂಕುಗಳಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲಿನ ಮಳೆ ಸುರಿದು ಇದೀಗ ಜನರ ಜೀವನ ತತ್ತರಿಸುವಂತಾಗಿದೆ. ಇನ್ನು ಕುದುರೆಮುಖ ಸುತ್ತಮುತ್ತ ಸುರಿದ ಪ್ರಚಂಡ ಮಳೆಯಿಂದಾಗಿ ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಇನ್ನು ಟಿಬಿ ಸರ್ಕಲ್ ಬಳಿ ಬೃಹತ್ ಮರವೊಂದು ರಸ್ತೆಗೆ ಉರುಳಿ ಸಂಚಾರಕ್ಕೆ ತಡೆಯೊಡ್ಡಿತ್ತು. ಈ ವೇಳೆ ಸ್ಥಳೀಯರು ಕೂಡ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಮರವನ್ನ ತೆರವುಗೊಳಿಸುವ ಮೂಲಕ ಸುಗಮ ವಾಹನ ಸಂಚಾರಕ್ಕೆ ಹಾದಿಯನ್ನು ಕೂಡ ಮಾಡಿಕೊಟ್ಟಿದ್ರು. ಇಷ್ಟು ದಿನ ಕಠಿಣ ಬೇಸಿಗೆಯ ಬಿಸಿಲಿನಿಂದ ಕಾಫಿ ಗಿಡಗಳನ್ನು ಕಾಪಾಡಿಕೊಳ್ಳಲು ನೀರು ಹಾಯಿಸಿ ಕಷ್ಟಪಡುತ್ತಿದ್ದ ಬೆಳೆಗಾರರಿಗೆ ಈ ಒಂದು ಅಕಾಲಿಕ ಆಲಿಕಲ್ಲು ಮಳೆಯಿಂದಾಗಿ ಮನ್ನ ಶಾಸನವಂತಾಗಿದೆ. ಇನ್ನು ಮಳೆಯ ಅಬ್ಬರಕ್ಕೆ ಕಾಫಿ ಫಸಲು ನೆಲಸಮವಾಗುವ ಭೀತಿ ಕೂಡ ಎದುರಾಗಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ಪರಿಸ್ಥಿತಿಯಲ್ಲಿ ಇದೀಗ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಒಟ್ಟಾರೆಯಾಗಿ ಕಾಫಿ ನಾಡಿನ ರೈತ ಸಮುದಾಯ ಇಂದು ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಕಂಗಾಲಾಗಿದೆ. ಭಾರಿ ಆಲಿಕಲ್ಲು, ಬೀರ್ಗೂರು